ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೇ. ನಂಗೆ ಬರಬೇಕಾಗಿರೋ ದುಡ್ಡು 1 ಪೈಸೆ ಆದ್ರೂ 8 ಆದ್ರೂ ಅದು 7 ಬೆಟ್ಟಗಳ ಮ್ಯಾಗಿದ್ರು 7 ಸಮುದ್ರಗಳ ಆಚೆ ಇದ್ರು ಹೋಗ್ ತಂದ್ಕೊಳ್ಳೋದು ಪುಷ್ಪ ಗಾನಕ ಅಭ್ಯಾಸ. ಬರೀ ಒಂದೇ ಒಂದು ಗೋಲ್ಡ್ ಬಿಸ್ಕೆಟ್ ಸಿಕ್ಕಿದೆ. ಎಲ್ಲಿದೆ ಅದು? ಹುಡುಗರು ಸೇಫ್ ಆಗಿ ಮಾಲ್ನ ಮೈಸೂರಿಗೆ ಶಿಫ್ಟ್ ಮಾಡಿದ್ದಾರೆ. ಆ ಒಂದು ಬಿಸ್ಕೆಟ್ ಎಲ್ಲಿದೆ? ನಿಮ್ ದೊಡ್ಡಮ್ಮನ ಹೆಸರೇನಂದೆ? ಟ್ರೈನ್ನಲ್ಲಿ ಪೂರ್ತಿ ಮಾಲ್ ಸಿಗದೇ ಇದ್ದಿದ್ದೆ ಒಳ್ಳೇದಾಯ್ತು. ಬರೀ 400 ಗ್ರಾಮ್ ಚಿನ್ನಕ್ಕೆ ಇಡೀ ಪೊಲೀಸ್ ಸ್ಟೇಷನ್ ಹೊಡೆದಾಕ್ತ ಅಂದ್ರೆ ಇನ್ನು 400 kg ಸಿಕ್ಕಿದ್ದಿದ್ರೆ ಇಡೀ ಬೆಂಗಳೂರನ್ನೇ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಹಾಯಿನ ಸಮಾಚಾರ ಯೂಟ್ಯೂಬರ್ ಮೈಸೂರು ಹುಡುಗ. ಸೊ ಸದ್ಯಕ್ಕೆ ನಾನು ಪುಷ್ಪ 2 ಟ್ರೈಲರ್ ರಿವ್ಯೂ ಕೊಡೋಕೆ ಬಂದಿದ್ದೀನಿ. ಸೊ ಟ್ರೈಲರ್ ನೋಡಿದಾಗ ನನಗೆ ಫಸ್ಟ್ ಅನಿಸಿದ್ದು ಒಳ್ಳೆ ಜಾತ್ರೆ ಫಿಲಮಪ್ಪ. ಸೊ ನಮ್ಮ ಲ್ಯಾಂಗ್ವೇಜಲ್ಲಿ ನಾವು ಹಿಂಗೆ ಒಳ್ಳೆ ಹಬ್ಬ ಮಾಡ್ಬೋದು ಅಂತೀವಿ ಈ ಫಿಲಮ್ನ. ಸೊ ಅದೇ ಥರ ಇದೊಂದು ಜಾತ್ರೆ ಫಿಲಮ್ ಅನ್ನಿಸ್ತು. ಸೊ ಆ್ಯಂಡ್ ಓವರಾಲ್ ಅವರು ನಮ್ಮ ಮೂವೀಸ್ಗಳು ಚೆನ್ನಾಗಿದ್ರೆ ಹೆಂಗೆ ರಿವ್ಯೂ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ. ನನಗೆ ನಾನು ಅನಿಸಿದ ರಿವ್ಯೂ ನನಗೆ ಕೊಡ್ತೀನಿ. ನಾನು ನಿಮಗೆ ಕೊಡ್ತೀನಿ. ಸೊ ಇದೇ ಆ್ಯಕ್ಟರ್ ಬಂದು ಅಲ್ಲು ಅರ್ಜುನ್ ಅವರು, ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿರೋದು ರಶ್ಮಿಕಾ ಮಂದಣ್ಣ ಅವರು, ಆ್ಯಂಡ್ ಇನ್ನೊಂದು ಹೀರೋ ಕ್ಯಾರೆಕ್ಟರ್ ಅವ್ರ ವಿಲನ್ ಕ್ಯಾರೆಕ್ಟರ್ ಥರ ಮಾಡಿರೋದು ಫಹದ್ ಫಾಜಿಲ್ ಅವರು. ಸೊ ನನಗೆ ಟ್ರೈಲರ್ ನೋಡಿದಾಗ ಅನಿಸಿದ್ದು ಒನ್ ಆಫ್ ದ ಜಾತ್ರೆ ಫಿಲಮ್. ಆ್ಯಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಆ್ಯಕ್ಷನ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಆ್ಯಂಡ್ ಮ್ಯೂಸಿಕ್ BGM ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ ಅನ್ನಿಸ್ತು. ಸಾಂಗ್ ಅಷ್ಟೊಂದೇ ನನಗೆ ಇಂಪ್ರೆಸ್ ಮಾಡಲಿಲ್ಲ. ಆ್ಯಂಡ್ ಪುಷ್ಪ 1 ಅಂತೂ ನಾನು ನೋಡ್ತಿರ್ಬೇಕಾದ್ರೆ ಬೇಗ ಯಾವಾಗ ಫಿಲಮ್ ಮುಗಿಯುತ್ತಪ್ಪ, ಏನಕ್ಕೆ ಇಷ್ಟುದ್ದ ಇತ್ತು ಅನ್ನಿಸ್ತು. ಸೊ ಇದೇಗೆ ಅನಿಸುತ್ತೆ ಏನು ಅಂತ ಫಿಲಮ್ ನೋಡಿದ್ಮೇಲೆ ಗೊತ್ತಾಗೋದು. ಸೊ ಇಲ್ಲಿ ಹೇಳಬೇಕಾದ್ರೆ ಫಿಲಮ್ ತುಂಬ ಲೆಂತಿ ಅಂತೂ ಇರುತ್ತೆ. 400 ಆ್ಯಂಡ್ 500 crores ಮಾಡ್ತಿರೋ ಮೂವಿ ಇದು. ಸೊ ಬನ್ನಿ ಮೂವಿ ರಿಲೀಸ್ ಆದಾಗ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಸೊ ಸದ್ಯಕ್ಕೆ ಪುಷ್ಪ ರಿವ್ಯೂ ನನಗನ್ಸಿದ್ದು ಇಷ್ಟೇ. ಮೇಕಿಂಗ್ ಎಲ್ಲ ಸಕ್ಕತ್ತಾಗಿದೆ. ಆ್ಯಂಡ್ ಒಂದು ಡೈಲಾಗ್ ಇದೆ, ನನ್ನ ಕಡೆಯಿಂದ ಒಂದು ರೂಪಾಯಿನೂ ಎತ್ಕೊಳ್ಳೋಕೆ ಬಿಡಲ್ಲ ಅಂತ ಹೇಳೋ ಡೈಲಾಗ್ KGF ಮೂವಿಯಿಂದ ಕಾಪಿ ಹೊಡೆದು ಮಾಡಿದ್ದಾರೆ ಗೈಸ್. ನನಗೆ ಹಂಗೆ ಅನಿಸಿದೆ, KGF ಮೂವಿಯಿಂದ ಕಾಪಿ ಹೊಡೆದು ಮಾಡಿದ್ದಾರೆ ಡೈಲಾಗ್. ಸೊ ಬರ್ರಿ ನೆಕ್ಸ್ಟ್ ರಿವ್ಯೂವಲ್ಲಿ ಸಿಗೋಣ. ಸಿ ಆಲ್, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್.